पादयोभ्याम् अक्षमाला कमण्डलम् देवी प्रसीदतु मयि ब्रह्मचारिण्यनुत्तमा। ನಮಸ್ತೆ ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಮೈಸೂರು ದಸರಾವು ರಾಜ್ಯದ ನಾಡಹಬ್ಬ ಆಗಿದ್ದು 10 ದಿನಗಳ ಹಬ್ಬವಾಗಿದೆ. ನವರಾತ್ರಿ ಎಂದು ಕರೆಯಲ್ಪಡುವ 9 ರಾತ್ರಿಗಳಿಂದ ಪ್ರಾರಂಭವಾಗುತ್ತದೆ. ನವರಾತ್ರಿಯಲ್ಲಿ ಆ ಜಗನ್ಮಾತೆಯನ್ನ ಆರಾಧಿಸುವ 9 ಸ್ವರೂಪಗಳಲ್ಲಿ 2ನೇ ದಿನ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿ ಯಾರು? ಆ ದೇವಿಯನ್ನ ಯಾವ ತರ ಪೂಜೆ ಮಾಡಬೇಕು? ಬ್ರಹ್ಮಚಾರಿಣಿ ರೂಪದ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ನವರಾತ್ರಿಯ 2ನೆಯ ದಿನ ದೇವಿಯನ್ನ ಬ್ರಹ್ಮಚಾರಿಣಿಯ ರೂಪದಲ್ಲಿ ಪೂಜಿಸಲಾಗುತ್ತೆ. ಬ್ರಹ್ಮಚಾರಿಣಿ ಎಂದ್ರೆ ಇನ್ನೂ ಮದುವೆಯಾಗದಿರುವ ಯುವತಿ ಅಂತ ಅರ್ಥ. ಸೌಮ್ಯಳು, ಶಾಂತ ಸ್ವಭಾವವನ್ನ ಧರಿಸಿರುವ ಬ್ರಹ್ಮಚಾರಿಣಿಯು ಮನಸ್ಸನ್ನ ಪ್ರಶಾಂತಗೊಳಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾಳೆ. ಕೈಯಲ್ಲಿ ಗುಲಾಬಿ ಧರಿಸಿರುವ ದೇವಿಯು ಒಂದು ಕೈಯಲ್ಲಿ ಜಪಮಾಲೆ ಹಾಗೂ ಇನ್ನೊಂದು ಕೈಯಲ್ಲಿ ಕಮಂಡಲವನ್ನ ಹಿಡಿದುಕೊಂಡಿರ್ತಾಳೆ. ಬ್ರಹ್ಮಚಾರಿಣಿಯು ತನ್ನ ಭಕ್ತರಿಗೆ ಸಂತೋಷ ಹಾಗೂ ಜ್ಞಾನವನ್ನ ನೀಡುವವರು ಅಂತ ಅರ್ಥ. ಬ್ರಹ್ಮಚಾರಿಣಿ ತಾಯಿ ಹಂಸವಾಹಿನಿಯಾಗಿ ಹಸಿರು ಬಣ್ಣದಲ್ಲಿ ಶೋಭಿಸುತ್ತಾ ಬಿಳಿಯ ಬಣ್ಣದ ಹೂವಿನ ಮಾಲೆಗಳಿಂದ ಅಲಂಕೃತಳಾಗಿರ್ತಾಳೆ. 4 ತೋಳುಗಳಲ್ಲಿ ಯಜ್ಞಕ್ಕೆ ಅವಶ್ಯವಾದ ಸ್ಪೃಕ್ ಹಾಗೂ ಸ್ರುವ, ಮತ್ತೊಂದರಲ್ಲಿ ಕಮಂಡಲ ಹಿಡಿದ್ರೆ ಇನ್ನೊಂದರಲ್ಲಿ ಜಪಮಾಲೆ ಇರುತ್ತೆ. ಆಶ್ವಾಯುಜ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿಯಂದು ಬ್ರಹ್ಮಚಾರಿಣಿ ಸ್ವರೂಪಳಾದ ದುರ್ಗಾ ಆರಾಧನೆ ಮಾಡಬೇಕು. ರಂಗೋಲಿಯಲ್ಲಿ ಅಷ್ಟದಳವನ್ನ ಬಿಡಿಸಿ ಕಳಶ ಸ್ಥಾಪನೆಯನ್ನ ಮಾಡಬೇಕು. ಈ ದೇವಿಯು ತನ್ನ ಪೂರ್ವ ಜನ್ಮದಲ್ಲಿ ಪರ್ವತರಾಜನ ಮನೆಯಲ್ಲಿ ಹುಟ್ಟಿರ್ತಾಳೆ. ನಾರದರು ಉಪದೇಶ ಮಾಡಿದಂತೆ ದೇವಿಯು ಶಿವನನ್ನ ಪತಿಯನ್ನಾಗಿ ಪಡೆಯುವುದಕ್ಕೆ ತಪಸ್ಸು ಮಾಡ್ತಾಳೆ. 1000 ವರ್ಷಗಳ ಕಾಲ ದೇವಿಯು ಹಣ್ಣು ಎಲೆಗಳನ್ನ ತಿಂದು ಜೀವಿಸ್ತಾಳೆ. ಆ ನಂತರ 1000 ವರ್ಷ ಕೇವಲ ನೆಲದ ಮೇಲೆ ಬಿದ್ದ ಒಣಗಿದ ಬಿಲ್ವ ಪತ್ರೆಗಳನ್ನ ಮಾತ್ರ ಸೇವಿಸ್ತಾಳೆ. ಅದಾದ ಮೇಲೆ ಅವುಗಳನ್ನ ಸಹ ಸೇವಿಸುವುದನ್ನ ನಿಲ್ಲಿಸ್ತಾಳೆ. ಹೀಗೆ 1000 ವರ್ಷ ಆಹಾರವನ್ನ ಸೇವಿಸದೆ ತಪಸ್ಸು ಮಾಡಿದ ದೇವಿಯು ಎಲೆಗಳನ್ನೂ ಸಹ ಸೇವಿಸೋದನ್ನ ನಿಲ್ಲಿಸಿದ್ರಿಂದ ಆ ತಾಯಿಗೆ ಅಪರ್ಣ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತೆ. ತಾಯಿಯ ಆ ತಪಸ್ಸಿಗೆ ದೇವತೆಗಳು ಮೆಚ್ಚಿ ಆ ಸಾಕ್ಷಾತ್ ಚಂದ್ರಮೌಳಿಯೇ ನಿನ್ನ ಪತಿಯಾಗ್ತಾನೆ, ಇನ್ನು ತಪಸ್ಸನ್ನ ನಿಲ್ಲಿಸಿ ಮನೆಗೆ ಹೋಗುವಂತೆ ಹೇಳ್ತಾರೆ. ಅಂದ ಹಾಗೆ ಅಂಥ ಕಠಿಣ ತಪಸ್ಸು ಮಾಡಿದ್ರಿಂದ ಕೃಷಕಾಯಳಾಗಿದ್ದ ತನ್ನ ಮಗಳನ್ನ ಆಕೆಯ ತಾಯಿಯಾದ ಮೇನಾದೇವಿ ಉಮಾ ಹೀಗೆ ಮಾಡಬೇಡ ಅಂತ ಕೇಳಿಕೊಳ್ತಾರೆ. ಆದ್ರಿಂದ ಬ್ರಹ್ಮಚಾರಿಣಿ ದೇವಿಯ ಇನ್ನೊಂದು ಹೆಸರು ಉಮಾ ಅಂತಲೂ ಇದೆ. ದೇವಿಯನ್ನು ನಾವು ಕಳಶದಲ್ಲಿ ಆವಾಹನೆ ಮಾಡಿ ಶ್ರದ್ಧೆಯಿಂದ ಪೂಜಿಸಬೇಕು. ಪೂಜೆಯಲ್ಲಿ ಸುಗಂಧ ಭರಿತ ಶ್ವೇತ ಪುಷ್ಪಗಳಿಗೆ ಆದ್ಯತೆ ಇದೆ. ಈ ಸ್ವರೂಪದಲ್ಲಿ ಆ ಭಗವತಿಯ ಆರಾಧನೆಯಿಂದ ಸಿಗುವ ಪ್ರಮುಖವಾದ ಫಲ ಎಂದ್ರೆ ಅಶಕ್ತರು ಸಶಕ್ತರಾಗ್ತಾರೆ. ಯಾರ ಸಹಾಯವೂ ದೊರೆಯದೆ ಜೀವನದಲ್ಲಿ ಕಷ್ಟಪಡ್ತಾ ಇರುವವರಿಗೆ ಈ ದೇವಜಾತ ಸ್ವರೂಪಿಣಿಯ ಆರಾಧನೆಯಿಂದ ಅನಿರೀಕ್ಷಿತ ಸಹಾಯಗಳು ಲಭಿಸುತ್ತೆ. ಇನ್ನು ಬೆಳಗ್ಗೆ ಪೂಜೆಯ ನಂತರ ಸಂಧ್ಯಾ ಸಮಯದಲ್ಲಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನ ಅಥವಾ ಬಾಗಿನವನ್ನ ಕೊಡುವುದರಿಂದ ಪೂರ್ಣ ಫಲ ಸಿಗುತ್ತದೆ. ಹಸಿರು ಬಣ್ಣ ಎಂದ್ರೆ ಫಲವತ್ತತೆ, ಸಕಾರಾತ್ಮಕ ಬೆಳವಣಿಗೆ, ಶಾಂತತೆ ಮತ್ತು ಶಾಂತಿ. ಆದ್ರಿಂದ ಆ 2024ರಲ್ಲಿ ನೀವು ನವರಾತ್ರಿಯ 2ನೆಯ ದಿನದಂದು ಹಸಿರು ಬಣ್ಣದ ಉಡುಪುಗಳನ್ನ ಧರಿಸಬೇಕು. ಇದು ಭಕ್ತನ ಜೀವನದಲ್ಲಿ ಹೊಸ ಮಂಗಳಕರ ಆರಂಭವನ್ನ ಸೂಚಿಸುತ್ತೆ. ಬ್ರಹ್ಮಚಾರಿಣಿಯು ಮಂಗಳ ಗ್ರಹದ ಅಧಿಪತಿ. ತನ್ನ ಭಕ್ತರಿಗೆ ಅದೃಷ್ಟವನ್ನ ನೀಡುವವಳು ಹಾಗೂ ಮಾನಸಿಕ ಕ್ಷೋಭೆಯನ್ನು ಪರಿಹರಿಸಿ ನೆಮ್ಮದಿಯನ್ನ ದಯಪಾಲಿಸುವವಳು ಬ್ರಹ್ಮಚಾರಿಣಿ. ಜನ್ಮ ಕುಂಡಲಿಯಲ್ಲಿ ಮಂಗಳ ಗ್ರಹವು ಕೆಟ್ಟ ಸ್ಥಾನದಲ್ಲಿದ್ರೆ ಹಾಗೂ ಮಂಗಳ ದೋಷವಿದ್ರೆ ಬ್ರಹ್ಮಚಾರಿಣಿಯನ್ನ ಪೂಜಿಸೋದು ಒಳ್ಳೆಯದು. ಬ್ರಹ್ಮಚಾರಿಣಿಗೆ ಬಹಳ ಇಷ್ಟವಾದ ಹೂವು ಮಲ್ಲಿಗೆ. ಹಾಗಾಗಿ ನವರಾತ್ರಿಯ 2ನೆಯ ದಿನ ಮಲ್ಲಿಗೆಯಿಂದ ಈಕೆಯನ್ನ ಅಲಂಕರಿಸಿ ಪೂಜಿಸಿ ಮಾತೆಯ ಆಶೀರ್ವಾದವನ್ನ ಪಡೆದುಕೊಳ್ಳಿ. ಬ್ರಹ್ಮಚಾರಿಣಿಯ ಪೂಜೆಯನ್ನ ಆರತಿಯೊಂದಿಗೆ ಪೂಜೆಯನ್ನ ಅಂತ್ಯಗೊಳಿಸಿ. ಈ ದಿನ ಬೇಗ ಸ್ನಾನ ಮಾಡಿ ಶುಭ್ರವಾದ ಮಡಿ ಬಟ್ಟೆಗಳನ್ನ ಧರಿಸಬೇಕು. ದೇವಿಯ ವಿಗ್ರಹ ಇಡುವ ಅಭ್ಯಾಸವಿದ್ರೆ ವಿಗ್ರಹ ಅಥವಾ ಕಲಶವನ್ನ ಸ್ಥಾಪನೆ ಮಾಡಬೇಕು. ಕಲಶ ಸ್ಥಾಪನೆಯ ನಂತರ ದೇವಿಗೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನ ಸಮರ್ಪಣೆ ಮಾಡಿ ನಂತರ ದೇವಿಗೆ ತಪ್ಪದೆ ಮಲ್ಲಿಗೆ ಹೂವನ್ನ ಅರ್ಪಿಸೋದು ಈ ದಿನ ಬಹಳ ಮುಖ್ಯ. ನಂತರ ತುಪ್ಪದ ದೀಪ ಬೆಳಗಿಸಿ ಶ್ರೀ ದುರ್ಗಾ ಸಪ್ತಶತಿಯನ್ನ ಪಠಿಸೋದ್ರಿಂದ ದೇವಿಯ ಆಶೀರ್ವಾದ ಲಭಿಸುತ್ತೆ.
ಜೊತೆಗೆ ಈ ದಿನ ಬ್ರಹ್ಮಚಾರಿಣಿ ಮಂತ್ರವನ್ನ ತಪ್ಪದೆ ಓದ್ಬೇಕು. ಆಗ ದೇವಿ ಸಂತುಷ್ಟಳಾಗಿ ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುತ್ತಾಳೆ ಎಂಬ ನಂಬಿಕೆ ಇದೆ. ನವರಾತ್ರಿಯ 2ನೆಯ ದಿನ ದೇವಿಗೆ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ನೈವೇದ್ಯವನ್ನ ಅರ್ಪಿಸಿ ಆರತಿ ಮಾಡಬೇಕು. दधानकारा पद्माभ्याम् अक्षमाला कमण्डलम् देवी प्रसीदतु मयि ब्रह्मचारिण्यनुत्तमा ॐ भ्रां भ्रीं भ्रूं ब्रह्मचारिणे नमः. ಇದಾಗಿತ್ತು ಕ್ಷಣದ ಅಪ್ಡೇಟ್ಸ್. ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆ ಓಟದಲ್ಲಿ.